ಎಲ್ರಿಗೂ ನಮಸ್ಕಾರ. ಕಾವ್ಯಗಳನ್ನು ನಾನು ಆತ್ಮದ ತುಣುಕುಗಳು ಅಂತಲೇ ಪರಿಭಾವಿಸ್ತೇನೆ. ಅದು ನಾನು ಬರೆದಿರುವಂತಹ ಕವಿತೆಗಳೇ ಇರಬಹುದು ಅಥವಾ ಬೇರೆಯವರು ಬರೆದಿರುವಂತಹ ಕವಿತೆಗಳೇ ಇರಬಹುದು. ನನ್ನ ಉಡಲಿಗೆ ಬೆಂಕಿ ಬಿದ್ದಿದೆ ಅಂತ ಅನಿಸಿದಾಗಲ್ಲ ಫೇಸ್ಬುಕ್ ತೆರೆದು ಹುಡುಕಿ ನಾನು ಓದುವ ಪದ್ಯಗಳು ಚೇತನ ತೀರ್ಥಹಳ್ಳಿಯವರದು. ಅಂತಹ ಪದ್ಯಗಳ ಖಜಾನೆ ಈಗ ನನ್ನ ಬಳಿ ಇದೆ. ಹೋಮ ಹಕ್ಕಿ. ಇದು ಚೇತನ ಅವರ ಈವರೆಗಿನ ಕವನಗಳ ಆಯ್ದ ಸಂಕಲನ. ಇವತ್ತಿನ ಓದಿಗಾಗಿ ಇದರಿಂದ ಒಂದು ಕವಿತೆ ಆಯ್ದುಕೊಂಡಿದ್ದೀನಿ. ಕಡು ಮೋಹದ ಕೇಡುಂಡು ಕುಳಿತಿದ್ದೇನೆ ಅಕ್ಕ, ನೆತ್ತ ರೊಸರಿ ನವಿಲ ಸೀರೆಯೊಡಿಸಿದ ಮಲ್ಲ ಕಲ್ಲಾಗಿ ಹೋಗಿದ್ದಾನೆ. ಆ ಕಲ್ಲಿನೆದೆಯೊಳಗೆ ಅಕ್ಕ ನನ್ನ ಆತ್ಮ ಚಿರಬಂಧಿ. ಕಾಯಬಹುದೇ ಕಾಲಗಟ್ಟಲೆ, ಕಲ್ಲು ಕರಗುವುದೇ ಕಣ್ಣ ಕಾವಿಗೆ, ಕಾಯ ಉಳಿಯುವುದೇ ಕಾಲವಾಗದೆ ಅಲ್ಲಿಯವರೆಗೆ. ನಡು ಮುರಿದು ಬಿದ್ದ ಚೆಲುವಿ ಮರ ನಾನು ಅಕ್ಕ, ಪಡೆದೇನೆ ಒಲವ ಮತ್ತೆ. ದಿನವೆಲ್ಲ ಸುಡುರಾತ್ರಿ, ಬೆಳಕಿಲ್ಲ ಗರ್ಭದಲ್ಲಿ, ಉಬ್ಬಸದ ಹೊತ್ತಿನಲ್ಲಿ ಕಟ್ಟಿಕೊಂಡ ಕಾಮನ ಬಿಲ್ಲು. ಅಕ್ಕ ಕೇಳೆ, ಕಣಿ ಹೇಳುತ್ತಿದೆ. ಕಲ್ಲು ಮಲ್ಲನ ಕರಗಿಸುವಂಥ ಚೆಲುವಿ ಮರದ ಚಿಗುರಿಸುವಂಥ ನೀರ ಬೀಜ ಒದಗುವುದು ಸೂರ್ಯನದೆಯಲ್ಲಿ. ಹೆಂಗಸಾಗಿದ್ದರೆ ನೀನು ಮುಗಿದು ತಾರೆ. ಧನ್ಯವಾದಗಳು.